ಯಜಮಾನ್ರು ಅಕ್ಕಿ ಕೊಡ್ತಾರೆ, ಕಾರ್ಖಾನೆ ಕಟ್ಟಿಸ್ತಾ ಇದಾರೆ, ಏನೇ ತೊಂದ್ರೆ ಬಂದ್ರು ಓಡ್ ಬಂದ್ ಸಹಾಯ ಮಾಡ್ತಾರೆ. ಅಂತವ್ರ ಬಗ್ಗೆ ಅವ್ನು ಕೆಟ್ಟಾಗ ಮಾತಾಡ್ಬೋದಾ? ಅದಕ್ಕೆ ಕೈ ಮುರಿದು ಹಾಕದ? ಅಯ್ಯಯ್ಯೋ, ನಾನು ಅವ್ನ ಕೈನ ಮುರಿಲಿಲ್ಲಮ್ಮ. ಇಲ್ಲ, ಅವ್ನ ಹೆಂಡತಿನ ಕೈ ಮುರಿದಿರ್ಬೇಕು. ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ ಅವನು. ನಾನು ಅವ್ನ ಕೈನ ಸುಮ್ನೆ ಹಿಂಗ್ ಮುಟ್ಟಿದ ಅಷ್ಟೇ. ನೋಡು, ಹೊಟ್ಟೆ ಸಿದ್ಧ, ಊಟ ಹಾಕು ಬಾ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಣ್ಣ ನಿಂಗೆ. ಏನಂಗಂದ್ರೆ? ಅವನು ನಿಜವಾಗ್ಲೂ ಕೈ ಮುರಿದೋಗಿದೆ ಅಣ್ಣ. ಪಾರ್ವತಿ ಗೌರಿ ಎಷ್ಟು ಅಳ್ತಿದ್ದಾರೆ ಗೊತ್ತಾ? ಬಾ ತೋರಿಸ್ತೀನಿ. ಅಯ್ಯೋ, ನನ್ ಕೈ ಮುರಿದ್ಬಿಟ್ಯಾ ನೀನು? ಅಯ್ಯೋ, ತಡ್ಕೊಳಕ್ ಆಗಲ್ಲ. ಅಯ್ಯೋ ಬೇಡ. ನನ್ನ ಮಗನೇ ನಾಟಕ ಆಡ್ತಾ ಇದ್ಯಾ ಮಾಧವ? ನಿಜವಾಗ್ಲೂ ಕೈ ಮುರಿದೋಗಿದ್ಯಾ? ಯಾಕೆ ಇವ್ನ ಕಿರ್ಸ್ಕೊಂಡ? ಏನಪ್ಪ ನೀನು, ಕೈ ಮಳೆ ಮುರಿದೋಗಿದೆ, ಮತ್ತೆ ನೋಯಿಸ್ತಾ ಇದೀಯಾ? ಸಂತೋಷನ ನಿನ್ಗೆ? ಸಂತೋಷನಾ? ಯಾರ ಕೈ ಮುರಿದ್ರು ಪರವಾಗಿಲ್ಲ, ಯಾರ ಕಾಲ್ ಮುರಿದ್ರು ಪರವಾಗಿಲ್ಲ, ನಿಮ್ ಯಜಮಾನನ್ ಖುಷಿ ಪಡಿಸ್ಬೇಕು ಅಲ್ಲ? ಅವನು ಮಾಡೋ ಮೋಸಕ್ಕೆ, ಮನೆ ಹಾಳ್ತನಕ್ಕೆ ನೀನು ಬೆಂಬಲ ಕೊಡ್ತಿದ್ಯಾ? ಸರ್ಸು, ಯಜಮಾನ್ರ ಬಗ್ಗೆ ಕೇವಲವಾಗಿ ಮಾತಾಡ. ಯಾಕೆ ಮಾತಾಡಬಾರ್ದು? ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾ? ಯಜಮಾನ್ರು ಖಾಲಿ ಪತ್ರಕ್ಕೆ ಹೆಬ್ಬೆಟ್ ಒತ್ತಿಸ್ಕೊಂಡ್ ಬಾ ಅಂದ ತಕ್ಷಣ ಬಲವಂತವಾಗಿ ಎಲ್ಲರ ಕೈಲೂ ಹೆಬ್ಬೆಟ್ ಒತ್ತಿಸ್ಕೊಂಡ್ ಹೋಗಿ ಕೊಟ್ಟಿಯಲ್ಲ, ಅದ್ರಲ್ಲಿ ಅವ್ನು ಏನ್ ಬರ್ಕೊಂತಾನೆ ಅಂತ ನಿಂಗೆ ಗೊತ್ತಾ? ಅವರು ನಮ್ಮ ಒಳ್ಳೇದಕ್ಕೆ ಎಲ್ಲ ಒಳ್ಳೇದನ್ನ ಮಾಡೋಕೆ ಪತ್ರ ಇರಬೇಕು, ಹಾಗೆ ಮಾಡ್ಬೋದಲ್ಲ. ಅವ್ರ ಹತ್ರ ಯಾಕೆ ಇದನ್ನೆಲ್ಲ ಹೇಳೋಕ್ ಹೋಗ್ತೀಯ ಸರ್ಸು? ಅವ್ರ ತಲೆಗೆ ಇದೆಲ್ಲ ಅರ್ಥ ಆಗಲ್ಲ. ಅರ್ಥ ಮಾಡಿಸ್ಬೇಕು. ಒಬ್ಬರಿಗೆ ಒಂದು ತುತ್ತು ಅನ್ನ ಹಾಕೋಕ್ ಯೋಚನೆ ಮಾಡು. ಈ ಕಾಲದಲ್ಲಿ ಇವನ್ ಯಜಮಾನ ಒಂದೊಂದು ಮನೆಗೂ ಒಂದೊಂದು ಮೂಟೆ ಅಕ್ಕಿ ಕೊಡ್ತಾನೆ ಅಂದ್ರೆ ಅವನ್ದೇನೋ ದೊಡ್ಡ ಲೆಕ್ಕಾಚಾರ ಇರ್ಬೇಕು. ಸರ್ಸು, ಹೊಟ್ಟೆ ತಾಳ ಆಗ್ತಿದೆ, ಊಟ ಬಡ್ಸು ಬಾರವಾ. ನಾನು ಬಡಿಸೋದು ಇಲ್ಲ, ನಾನು ಊಟನೂ ಮಾಡೋಲ್ಲ. ಇಲ್ಲೋಡು, ನೀನು ಅಳ್ಬೇಡ. ನೀನು ಊಟ ಬಡಿಸಿದ್ರು ಪರವಾಗಿಲ್ಲ, ಊಟ ಮಾಡು ಬಾ. ನನ್ಗೊಂದ್ ಮಾತು ಕೊಟ್ರೇನೆ ನಾನು ಊಟ ಮಾಡೋದು. ಅದೇನ್ ಹೇಳವ? ನಾಳೆಯಿಂದ ನಿಮ್ ಯಜಮಾನ್ರ ಹತ್ರ ನೀನ್ ಕೆಲ್ಸಕ್ಕೆ ಹೋಗ್ಬಾರ್ದು. ನೋಡಿದ್ಯಾ, ನಿನಗ್ ನಿನ್ ತಂಗಿಗಿಂತ ನಿನ್ ಯಜಮಾನನೇ ಹೆಚ್ಚಾ? ನೋಡವ, ನಿನಗ್ ನಾನು ಯಾಗೋ, ನನಗ್ ನನ್ನ ಯಜಮಾನ್ರಾಗಿ. ಹೌದಣ್ಣ, ನಿನಗೆ ಅವನ್ ಮೇಲೆ ತುಂಬಾ ಪ್ರೀತಿ. ಅದನ್ನೇ ಅವನ್ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾನೆ. ನಿನಗ್ ಗೊತ್ತಾಗ್ತಿಲ್ಲ, ಯಾಮಾರ್ತಾ ಇದ್ಯಾ? ನಿನ್ನ ಅಸ್ತ್ರವಾಗಿಟ್ಕೊಂಡು ಅವನ್ ಎಲ್ಲ ಕಾರ್ಯ ಸಾಧಿಸ್ತಾ ಇದ್ದಾನೆ. ಅವನೊಬ್ನೇ ಬಂದಿದ್ರೆ ಪತ್ರಕ್ಕೆ ಯಾರು ಹೆಬ್ಬೆಟ್ ಒತ್ತುತ್ತಾ ಇರ್ಲಿಲ್ಲ. ನೀನ್ ಕೇಳಿದ್ ಕೂಡ್ಲೆ ಒಬ್ರು ಉಸಿರೆತ್ಲಿಲ್ಲ. ಯಾಕೆ ಹೇಳು? ನಿನ್ ಮೇಲೆ ಅವ್ರಿಗೆ ಪ್ರೀತಿ, ನಂಬಿಕೆ. ಅವ್ರೆಲ್ರಿಗೂ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಅವ, ನೀನು 4 ಅಕ್ಷರ ಓದಿದ್ಯಾ, ನಿನಗೆ ಒಳ್ಳೇದು ಕೆಟ್ಟದು ಗೊತ್ತಾಗತ್ತೆ. ಆದ್ರೆ ನಾನು, ನಮ್ಗೆ ಅನ್ನ ಹಾಕೋನೆ ಒಡೆಯ, ದುಡ್ಡು ಕೊಡೋನೆ ದೇವ್ರು. ಅಂತ ದೇವ್ರ ಸಹವಾಸ ನಮಗ್ ಬೇಡಣ, ಬಿಟ್ಬಿಡು. ಆಗಲ್ಲ ಕಣವ. ಯಾಕೆ? ಅವ್ರು ನಮಗ್ ಬೇಕಾದಷ್ಟು ಉಪಕಾರ ಮಾಡಿದಾರವ. ನೀನ್ ಓದ್ಸಕ್ಕೆ, ನಿನ್ ಬಟ್ಟೆಗೆ ಎಲ್ಲದಕ್ಕೂ ಅವರೇ ದುಡ್ಡು ಕೊಟ್ಟಿದ್ದಾರೆ. ಇವತ್ ನಾವಿಬ್ರು ಅವ್ರ ಹೊಂದಲಿದ್ದೀವಮ್ಮ. ತಾಯಿ ನಮಗ್ ಜನ್ಮ ಕೊಡ್ತಾಳೆ ಅನ್ಬಿಟ್ಟು ಅವಳು ಹೇಳಿದ್ದನ್ನೆಲ್ಲ ವೇದಾಂತ ಅಂತ ಒಪ್ಕೊಳಕಾಗತ್ತಾ? ತಪ್ಪು ಯಾರೇ ಮಾಡಿದ್ರು ಅದ್ ತಪ್ಪೆ. ನಿನಗ್ ನೀನ್ ಯಜಮಾನನೇ ಬೇಕು ಅನ್ನೋದಾದ್ರೆ ನಿನ್ ತಂಗಿನ ಮರ್ತು ಬಿಡು. ಸರ್ಸು, ಏನಮ್ಮ? ನನ್ ಮೇಲೆ ನಿಂಗ್ ನಿಜವಾಗ್ಲೂ ಪ್ರೀತಿ ಇದ್ರೆ ಅಲ್ಲಿಗೆ ಹೋಗಲ್ಲ ಅಂತ ಮಾತ್ ಕೊಡು.